ನಮಸ್ತೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡುವ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತೇನೆಂದರೆ ವಿಶೇಷ, ರಾತ್ರಿ ಮಳೆ ಬಂತು ನೋಡಿ. ಅಲ್ಲೇನು ಕುರಿ ಹಟ್ಟಿ ನೋಡಿ, ಅಲ್ಲಿ ಮಂದೆ ಬಿಟ್ಟಿದ್ವಲ್ಲ, ಅಲ್ಲಿಂದ ಹೊಡ್ಕೊಂಬಂದು ಮಳೆಗೆ ಬರಲಿಲ್ಲ. ಅದಕ್ಕೆ ಸಣ್ಣ ಮರಿಗಳು ಏನಿದ್ವು, 2 ಮೇಕೆ ಮರಿ, 1 ಕುರಿ ಮರಿ, ಅದನ್ನ ಇಟ್ಕೊಂಬಂದು ಆಫೀಸ್ ರೂಮ್ನಾಗ ಬಿಟ್ಟಿದ್ವಿ. ಇದ್ರಾಗೆ ಅದು ಮುಚ್ಚಿದ್ವಿ, ಅಲ್ಲಿದ್ವು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಮಳೆ ಒಂದು ಸ್ವಲ್ಪ ಕಮ್ಮಿ ಆಯಿತು. ಅವಾಗ ಹೋಗಿ ಜಲ್ದಿ ಹೊಡ್ಕೊಂಬಂದ್ವಿ. ಎಲ್ಲ ಕಿಸಿ ಅನ್ನೋದು ನೆಲ ಎಲ್ಲ. ಇನ್ನೇನಂತಂದು ಆ ಹಟ್ಟಿ ಒಳಕ್ಕೆ ಫಸ್ಟು ಆ ಕಡೆ ಸಪ್ರೆ ಏನಾಯಿತು ಅದ್ರಕ್ಕೆ ಹೋದ್ವು. ಆಮೇಲೆ ಈ ಕಡೆ ಕೊಡ್ದು ಮಲ್ಕೊಂಡ್ವಿ ನಾವು. ಮಳೆ ನಿಲ್ಲ ತಕ್ಕನ ಅದರಲ್ಲೇ ಹೊಡೆದಿದ್ವಿ. ಇನ್ನೇನಂತಂದು ಸ್ನೇಹಿತರೆ, ಇನ್ನೊಂದು ವಿಶೇಷ ಇವತ್ತು ಏನು ಗೊತ್ತಾ, ನಮ್ಮಮ್ಮ ಈದಿದ್ಲಲ್ಲ, ಅದಕ್ಕೆ ಗಿಣ್ಣದ ಹಾಲು ಫಸ್ಟ್ನೇ ದಿನದವು ಏನಿರ್ತಾವ ರಾತ್ರಿ ಕರ್ಸ್ಕೊಳಕ್ಕೆ ಮಳೆ ಬಂತು. ಅದಕ್ಕೆ ಇನ್ನೇನಂತಂದು ಕರೀಲಿಲ್ಲ. ಅದೊಂದು ಸ್ವಲ್ಪ ಚಳಿ ಹತ್ಕೊಂಡಿತ್ತು. ಆಮೇಲೆ ಹೊತ್ತು ಪುಟಾಣಿ ಕರು, ಅದಕ್ಕೆ ಇನ್ನೇನಂತಂದು ಇವಾಗ ಬೆಳಿಗ್ಗೆ ಕರ್ಕೊಂಡ್ವಿ. ಸುಮ್ಮನಿದ್ಲು, ಹೆಂಗೆ ನನ್ನ ತಾಯಿ ಹೆಂಗೆಂಗೋ ಸುಮ್ಮನಿದ್ಲು, ಕೈ ಇಸ್ಕೊಂಡ್ಲು, ಹೆಂಗ ಮಾಡಿ ಕರೆದ್ವಿ. ಒಂದು ಸ್ವಲ್ಪ ಒದ್ದಾಡಿದ್ಲು. ಆಮೇಲೆ ಹೋದ್ಲು. ಒಂದು ಸ್ವಲ್ಪ ಐದವ ಹಾಲು. ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಯ್ತೀನಿ ಅಂತಂದು ಅಪ್ಪಾಜಿ ತಗೊಂಡೋಗೈತೆ. ಅದಕ್ಕೆ ಇನ್ನೇನು ಸಂಜೆಗೆ ಬಿಟ್ಟು ಕರ್ಕೊಳ್ತೀವಿ. ಇವಾಗ ಆ ಹಾಲು ಐತೆ. ಅದಕ್ಕೆ ಇವಾಗ ನಾನು ಗಿಣ್ಣದ ಹಾಲು ಮಾಡಬೇಕು. ಗಿಣ್ಣ ಮಾಡ್ಬೇಕಂತ ಕೇಕ್ ಥರ ಬರುತ್ತೆ, ನೋಡೋಣ ಬರುತ್ತಾ ಇಲ್ಲ ಅಂತ. ಸ್ನೇಹಿತರೆ, ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ ಏನೇನು ಬೇಕೋ ಪದಾರ್ಥಗಳು ಎಲ್ಲ. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಸರಳವಾಗಿ. ಜಾಸ್ತಿ ಆಡಂಬರ ಅಂದರೆ ಇನ್ನು ಪದಾರ್ಥಗಳನ್ನ ಕೆಲವ್ರು ಹಾಕ್ತಾರೆ ಗಿಣ್ಣಕ್ಕೆ, ಆ ಥರದವೇನು ನಾನು ಹಾಕ್ತಿಲ್ಲ. ಸುಮ್ಮನೆ ಮನೆಗಿರೋ ಐಟಮ್ಸ್ನಾಗೆ ಮಾಡ್ತಾಯಿದ್ದೀನಿ. ಬೆಲ್ಲ ಒಂದು 4 ಏಲಕ್ಕಿ ತಗೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊತೀನಿ. ಪುಡಿ ಮಾಡ್ಕೊಂಡಿದ್ದು ಇಷ್ಟು ಹಾಲದಾವೆ ನೋಡಿ, ಒಂದು ಲೋಟದಷ್ಟು ಇದ್ದಾವೆ. ಅದಕ್ಕೆ ಇವಾಗ ಇವನ್ನೆರಡು ಏನು ಪುಡಿ ಮಾಡ್ಕೊತೀನಿ ಹಾಕ್ತೀನಿ. ಇವೇನು ತಗೊಂಡಿದ್ದೀನಿ ಅಂದರೆ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ. ಅಂದರೆ ನೀರು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಕ್ತಾರಲ್ಲ, ಆ ಥರ ಸ್ಟ್ಯಾಂಡ್ ಇಲ್ಲ. ಹಾಗಾಗಿ 3 ಕಲ್ಲು ಇಕ್ಕಿ ಅದ್ರ ಮೇಲೆ ಇದರಲ್ಲಿ ಹಾಲು ಅಂದರೆ ಏನು ಮಿಕ್ಸ್ ಮಾಡ್ಕೊಳ್ತೀವಿ ಆ ಹಾಲು ಇದರಲ್ಲಿ ಇಟ್ಟು ಇದು ಮಾಡ್ತೀನಿ, ಹೀಟಿಗೆ ಕೊಡ್ತೀನಿ. ಅಂದರೆ ಗ್ಯಾಸ್ ಆನ್ ಮಾಡಿ ಇದು ಮಾಡ್ತೀನಿ. ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಇವಾಗ ಇನ್ನೇನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡು, ಈ ಪುಡಿನ ಮಾಡ್ಕೊಂಡಿದ್ದೀನಿ. ಇವಾಗ ಹಾಲು ಏನಿದಾವೆ ಇದ್ರಕ್ಕೆ ಮಾತ್ರ ಒಂದು ಹನಿನೂ ನೀರು ಮಿಟ್ಟಕ್ಕೆ ಅಂದರೆ ಇದಕ್ಕೆ ಟಚ್ ಮಾಡಬಾರ್ದು. ಇಲ್ಲಾಂದರೆ ಟಚ್ ಮಾಡಿದರೆ ಏನಾಗುತ್ತೆ ಅಂದರೆ ಎಲ್ಲ ಒಡೆದ ಒಂಥರ ಬರುತ್ತೆ. ಅದಕ್ಕಾಗಿ ನಾನು ಒಂದು ಹನಿನೂ ಮಿಟಕ್ಸಲ್ಲ ಇದಕ್ಕೆ. ಇವಾಗ ಹೆಂಗೆ ಇದಾವೋ ಹಂಗೆ ಒಯ್ದುಬಿಡ್ತೀನಿ. ಕೈಯಾಗ ಒಂದು ಸ್ವಲ್ಪ ಹಿಂಗೆ ಅಂದ್ಕೊಳ್ಳಿ, ಏನಾಗಲ್ಲ. ಹೊಟ್ಟೆ ನೀರೊಂದು ಹಾಕ್ಬಾರ್ದು ಅಷ್ಟೇ, ಏನೂ ಆಗಲ್ಲ. ಇದು ನೋರೆ ಒಂಥರ ಚೆನ್ನಾಗಿ ಬರುತ್ತೆ. ಮೇಲೆ ಹಂಗೆ ಕುತ್ಕೊಂಡಿರುತ್ತೆ, ಒಂಥರ ಕೇಕ್ ಥರ ಚೆನ್ನಾಗಿರುತ್ತೆ. ನನಗಿಷ್ಟ ಇದನ್ನಿನ್ನೇನು ಎಲ್ಲ ಮುಗೀತು ನೋಡಿ. ಇವಾಗ ಇದನ್ನು ಹಾಕಿ ಒಂದು ಚಮಚದ್ರಾಗ ಆಯಿತು, ಇಲ್ಲ ಕೈಯಾಗ ಆಯಿತು. ಇನ್ನೇನು ಭಾಳ ಬೆಲ್ಲ ಆಯಿತು ಅನಿಸುತ್ತೆ. ಇರಲಿ, ಎಲ್ಲ ಕರಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮುಗೀತು. ಇಷ್ಟು ಮಿಕ್ಸ್ ಮಾಡಿ ಇವಾಗ ಫಸ್ಟು ಇದೆಲ್ಲ ಮಿಕ್ಸ್ ಆದಮೇಲೆ ಈ ನೀರೇನು ಇಕ್ಕೊಂಡಿದ್ದೀನಿ ಫಸ್ಟ್ ಮಳ್ಳಿಸ್ಬೇಕು. ಆಮೇಲೆ ಕಲ್ಲು ಹಾಕಿ ಅದ್ರ ಮೇಲೆ ಇವನ್ನ ಇಕ್ಕಿ ಕ್ಲೋಸ್ ಮಾಡಬೇಕು. ಗಿಣ್ಣಕ್ಕೆ ರೆಡಿ ಮಾಡಿಕೊಂಡೆ. ಸ್ನೇಹಿತರೆ, ಇವಾಗ ಇಕ್ಕಿದ್ದೀನಿ ನೋಡಿ. ನೀರು 3 ಕಲ್ಲು ಒಲೆಗೊಂದು ಥರ ಶೇಪಲ್ಲಿ ಇಕ್ಕಿದ್ದೀನಿ, ಹಂಗಾದ್ರೆ ನೀಟಾಗಿ ಕುತ್ಕೊಳುತ್ತೆ ಅಂತಂದು. ಇವಾಗ ಗ್ಯಾಸ್ ಆನ್ ಮಾಡಿ ಫುಲ್ ಇಕ್ಕಿದ್ದೀನಿ ನೋಡಿ. ಫುಲ್ ಇಕ್ಕಿದ್ದೀನಿ. ಮಳ್ತಾ ಬರಬೇಕು. ಒಂದು ಸ್ವಲ್ಪ ತಟ್ಟೆ ಮುಚ್ಚೋಣ, ಆಗಲ್ಲ. ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಮೊದಲೇ ಸರಿ ನನಗೆ ಎಕ್ಸ್ಪೀರಿಯೆನ್ಸ್. ಅದು ನನ್ನ ಅಮ್ಮು ಏನು ಈದದಾಳೆ, ನನ್ನ ಕೈಯಾರೆ ಈಸಿರೋ ಪಾಪು ಮರಿ. ಅದು ಡಿಲಿವರಿಯಾಗಿ ಇವಾಗ ಪಾಪು ಹಾಕಿದೆ. ಎಷ್ಟೋ ಖುಷಿ ಆಗ್ತೈತೆ. ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತಂದು. ನಾನು ಮಾಡಿ ಮಿಕ್ಸ್ ಮಾಡಿರೋ ಇಟ್ಕೊಂಡಿರೋದು ಇಲ್ಲೇ ಐತೆ. ಒಂದು 5 ನಿಮಿಷ ಮಳ್ತವೆ. ಅವೇನು ಭಾಳ ನೀರು ಹಾಕಿಲ್ಲಲ್ಲ, ಹಾಗಾಗಿ ಭಾಳ ನೀರು ಅಂದರೆ ಭಾಳ ಇದ್ದಾಗ, ಭಾಳ ನೀರು ಹಾಕಿದಾಗ ಒಂದು ಸ್ವಲ್ಪ ಟೈಮ್ ತಾಣುತ್ತೆ. ಒಂದು 20 ನಿಮಿಷ ಏನು ತಾಣಲ್ಲ, ಒಂದು 1/4 ಗಂಟೆ ಅಂತೂ ತಾಣುತ್ತೆ. ಸ್ನೇಹಿತರೆ, ನೋಡೋಣ ಯಾವ ರೀತಿ ಮಾಡ್ತಾರೆ ನೋಡಿ. ಹಿಂಗೆ ಮಾಡ್ತಾ ಇದ್ದಾವೆ. ಇವಾಗ ಇದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡೋಣ. ಕಮ್ಮಿ ಮಾಡಿ ಇಟ್ಬಿಟ್ಟು, ಅಯ್ಯೋ 3 ಕಲ್ಲು ಒಂದೇ ಹತ್ರ ಬಂದಿದ್ದಾವೆ. ಏನು ಮಾಡೋದು ಇವಾಗ?
ಸ್ವಲ್ಪ ಬಿಸಿ ಇರುತ್ತೆ, ನೋಡ್ಕೊಂಡು ಇಟ್ಕೋಬೇಕು. ನೋಡ್ಕೊಂಡು ಇಕ್ಲಿಲ್ಲ ಅಂದರೆ ಏನಿಲ್ಲ, ಇಕ್ಕಿತ್ತಾಯ್ತು ಮುಚ್ಚೋಣ ಬಾಯಿನ. ನೀರೇನಾದರೂ ಸಾಲ್ಟೇಜ್ ಬಂದರೆ ಆ ನೀರು ಇದ್ರಾಯ್ತು. ಒಂದು 5 ನಿಮಿಷ ಬಿಟ್ಟು ನೋಡೋಣ ಸ್ನೇಹಿತರೆ. ಒಂದು 10 ನಿಮಿಷ ಆಗೈತೆ. 9:09ಕ್ಕೆ ಇಕ್ಕಿದ್ದೆ, ಇವಾಗ 9:18, ಇನ್ನೊಂದು ನಿಮಿಷ ಅಷ್ಟೇ. ನೋಡೋಣ ಯಾವ ರೀತಿ ಆಗಿದೆ ಅಂತಂದು. ಸ್ವಲ್ಪ ನಮಗೆ ಸೇಫ್ಟಿ ಬೇಕು. ಸ್ವಲ್ಪ ತೆಗೆದು ಇನ್ನೊಂದು 3 ನಿಮಿಷ ಚೆನ್ನಾಗಾಗುತ್ತೆ. ಬೇಕಾದ್ರೆ ನೀರು ತೋರಿಸ್ತೀನಿ. ಇದು ತಟ್ಟೆ ಬಿಟ್ಟರೆ ನನ್ನಂತಲ್ಲ, ನಮ್ಮನ್ನು ಬೈತಾಳೆ ನೋಡಿ. ಒಂಚೂರು ಬರ್ತಕ್ಕ ನೀರು ಬಂದಾಳೆ. ಅವು ಏಲಕ್ಕಿದ್ದು ಇದನ್ನು ತೆಗ್ದಾಕ್ಬೇಕಾಯ್ತು, ಹಂಗೆ ಐತೆ ಸಿಪ್ಪೆ. ನೋಡೋಣ ಆಮೇಲೆ ತೆಗ್ದ್ರೆ ಏನೂ ಆಗಲ್ಲ. ಇನ್ನು 3 ನಿಮಿಷ ಹಾಗೆ ಹೋಗ್ಬಿಡುತ್ತೆ. ಅಮ್ಮ ಅವಿಗಾಗುತ್ತೆ. ಒಂದು 5 ನಿಮಿಷ ಬೇಡ, 3 ನಿಮಿಷ ಬಿಟ್ಬಿಡು ತಣ್ಣಗಾಗಕ್ಕೆ, ಸರಿ ಹೋಗುತ್ತೆ ಅಂತಂತು. ಅದಕ್ಕೆ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. 3 ನಿಮಿಷ ಹಿಂಗೆ ಹಂಗೆ ಇರಲಿ, ಸರಿ ಹೋಗುತ್ತೆ. ನೋಡೋಣ ಸ್ನೇಹಿತರೆ ಯಾವ ರೀತಿ ಬಂದೈತೆ ಅಂತ ತೋರಿಸ್ತೀನಿ ನೋಡಿ. ಇದು ಏಲಕ್ಕಿದು, ಅದು ಹಂಗೆ ಡೈರೆಕ್ಟ್ ಹಾಕಿದ್ನಲ್ಲ, ಹಂಗೆ ಮರ್ತುಬಿಟ್ಟೆ ನಾನು ಅದನ್ನು ಕಡಿಗೆ ತೆಗಿಯೋದನ್ನ ಸಿಕ್ತಿನ. ಸೊ ಪಾತ್ರೆನ ಸಪ್ರೇಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸುತ್ತೈತೆ. ಇದು ರಸ ಮ್ಯಾಗಳ್ದಷ್ಟೇ ನೀರಿನ ಅಂಶ ಬಿಟ್ಕೊಂಡೈತೆ. ನೋಡೋಣ ಇದನ್ನು ಒಂದು ಲೋಟಕ್ಕೆ ಸೋಸಿಡ್ತೀನಿ ನೀರಿನ ಅಂಶನ. ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ಸರಿ ಹೋಗೋದು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಆದರೆ ನಮ್ಮಮ್ಮ ಇನ್ನೇನು ತೆಗಿ ಅಂತ ಅಂದ್ಲು, ಅದಕ್ಕೆ ತೆಗ್ದೆ. ನೋಡಿ ಒಂದು ಅರ್ಧ ರಸ ಹೊಳ್ತಿದೆ. ಇದನ್ನು ಸಪ್ರೇಟ್ ತೆಗ್ದಾಕ್ಬಿಡ್ತೀನಿ. ಏಲಕ್ಕಿ ಸುತ್ತೈತೆ. ನೋಡೋಣ ಯಾವ ರೀತಿ ಬಂದೈತೆ ಅಂತಂದು. ಕೇಕ್ ಥರ ಎಷ್ಟು ಚೆನ್ನಾಗಿ ಪನ್ನೀರ್ ಇರುತ್ತಲ್ಲ ಅದೇ ಥರ ಬಂದೈತೆ ನೋಡಿ. ಎಷ್ಟು ನೀಟಾಗಿ ಬಂದೈತೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಆಹಾ, ಅಡೆಗೆ ನೋಡಿ ಕೇಕ್ ಥರ ಸ್ಪಾಂಜಿಯಾಗೈತೆ. ಈ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನನಗೆ. ತುಂಬ ಖುಷಿ ಆಗ್ತೈತೆ. ಸೊ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಹಾಕಿ ವೆಯ್ಟ್ ಇದರಲ್ಲಿ ಹಾಕಿ ಸಪ್ರೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸುತ್ತೈತೆ ಹೆಂಗೆ. ನೋಡಿ ಇದೆಲ್ಲ ಏಲಕ್ಕಿ ಪೌಡ್ರಿಂದ ಕೆಳಕ್ಕೆ ಹೋಗೈತೆ. ಇದು ನೋಡಿ ಬೆಲ್ಲದ್ದು ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಎಷ್ಟು ನೀಟಾಗಿ ಬಂದೈತೆ. ನಾನು ಈ ಥರ ಬರುತ್ತೆ ಅಂದ್ಕೊಂಡಿರಲಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಮ್ಮಮ್ಮನ ಸುಮ್ಮನೆ ಕೇಳಿ ನಾನು ಮಾಡಿದ್ದಷ್ಟೇ. ನೋಡಿ ಎಷ್ಟು ನೀಟಾಗಿ ಬಂದೈತೆ. ಕೇಕ್ ಥರನೇ ಐತೆ. ಇದ್ರ ಮೇಲೆ ಚಾಕ್ಲೇಟ್ ಹಾಕ್ಬಿಟ್ರೆ ಕೇಕೇ ಆಗೋಗುತ್ತೆ. ನೋಡಿ ಕಟ್ ಮಾಡಿ ತೋರಿಸ್ತೀನಿ. ವಾವ್ ನೋಡಿ ಪನ್ನೀರ್ ಆಗೈತೆ. ಪನ್ನೀರ್ ಥರ ಬಂದೈತೆ. ಸಖತ್ತಾಗೈತೆ. ನಮ್ಮ ಅಣ್ಣನ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ನೋಡೋಣ ಗಿಣ್ಗಡುಬು ಯಾವ ರೀತಿ ಬಂದೈತೆ ಅಂತ ನೋಡಿ. ಎಷ್ಟು ನೀಟಾಗಿ ಬಂದೈತೆ ನೋಡಿ. ಇದು ಮೇಗ್ಳೂರು ಲೇಯರು, ಇದು ಕೆಳಗಳ್ದು. ನೋಡಿ ಎಷ್ಟು ನೀಟಾಗಿ ಬಂದೈತೆ. ಕೊಯ್ತೀನಿ ಒಂದು ನೀಟು. ಎಷ್ಟು ನಾವು ಕೇಕ್ ಹೆಂಗೆ ಕಟ್ ಮಾಡಿರೋ ಬರುತ್ತೋ ಅದೇ ರೀತಿಯಾಗಿ ಬರುತ್ತೆ ನೋಡಿ. ಸ್ಪಾಂಜಿಯಾಗಿ ಬಂದೈತೆ ನೋಡಿ. ಕರೆಕ್ಟಾಗೈತೆ. ಅದು ಈ ಥರ ಇದ್ರೇ ಚಂದ ನೋಡಿ. ಎಷ್ಟು ನೀಟಾಗಿ ಬಂದೈತಿ. ಈ ಥರ ಬಂದರೆ ಪಕ್ಕ ಗಿಣ್ಣದ ಗಡುಬು ರೆಡಿ ಆಗೈತೆ ಅಂತಾನೆ ಅರ್ಥ. ಇದು ಏಲಕ್ಕಿ ಎಲ್ಲ ಕುಟ್ಟೋಕಿದ್ನಲ್ಲ ಅದೆಲ್ಲ ತಳಕ್ಕೋಗಿ ಬೆಲ್ಲದ್ದು ಅದು ಮಿಕ್ಸ್ ಆಗೈತೆ. ಏಲಕ್ಕಿ ಏನು ಕುಟ್ಟಾಕ್ಬೇಕಂದ್ರೆ ಕೆಮ್ಮಾಗುತ್ತೆ. ಹಾಗಾಗಿ ಯಾಕಂದರೆ ಗಿಣ್ಣ ದಾಲೆಲ್ಲ ಸೊ ಫುಲ್ ಗಟ್ಟಿ ಇರ್ತವೆ. ಅದು ನಾಟಿ ಹಸಿನವು ಆದರೆ ಭಾಳ ಗಟ್ಟಿ ಇರ್ತವೆ. ಹಾಗಾಗಿ ಏಲಕ್ಕಿ ಕುಟ್ಟಾಕಿದರೆ ಕೆಮ್ಮಾಗಲ್ಲ, ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ಏಲಕ್ಕಿ ಸರಿ ಹೋಗುತ್ತೆ. ಕೆಮ್ಮು ಆ ಥರಕ್ಕೇನು ತೊಂದರೆ ಮಾಡೋ ರೀತಿಯಲ್ಲೇ, ಅಂದರೆ ಕೆಮ್ಮು ಆಗ್ದಂಗೆ ನೋಡ್ಕೊಳುತ್ತೆ ಅದು. ಹಾಗಾಗಿ ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಹಾಕಬೇಕು, ಹಂಗಾಗಿ ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ನೀಟಾಗಿ ಬಂದೈತೆ ಗಿಣ್ಣ. ಈ ತರ ಬಂದೈತೆ ಕೇಕ್ ತರ. ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ. ನೀವು ಟ್ರೈ ಮಾಡಿ, ಗೊತ್ತಾಗುತ್ತೆ. ಇದು ಇನ್ನೊಂದು ಏನಂದ್ರೆ ವಿಚಾರ, ಫಸ್ಟಿಗೆ ಇದಿರುತ್ತಲ್ಲ, ಫಸ್ಟ್ನೇ ದಿನ ತಿರ್ಗ್ ದಿನ ಬೆಳಿಗ್ಗೆ ಅಷ್ಟೇ ಬರೋದು. ಅದು ತಿರ್ಗ್ ದಿನ ಬೆಳಿಗ್ಗೆ ಅಂದ್ರೆ ರಾತ್ರಿ ಕರ್ದಿಲ್ಲ ಅಂದ್ರೆ ತಿರ್ಗ್ ದಿನ ಫಸ್ಟ್ ಟೈಮ್ ಕರಿತಿದ್ರೆ ಮಾತ್ರ ಹಾಲು ಗಿಣ್ಣ ಬರೋದು, ಇಲ್ಲಾಂದ್ರೆ ಬರಲ್ಲ. ಸ್ನೇಹಿತರೆ, ಏನು ರೆಡಿ ಮಾಡಿದ್ದೀನಿ, ಅಣ್ಣನ ಮೇಲೆ ಪ್ರಯೋಗ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಯಾವ ರೀತಿ ಇರುತ್ತೆ, ಏನು ಕತೆ ಅನ್ನೋದು. ಟ್ರೈ ಮಾಡಿ ಹೇಳು. ಪನ್ನೀರಲ್ಲ, ಗೊತ್ತಾಯ್ತು. ಇದು ಗಿಣ್ಗಡುಬು ಅಂತಾರೆ ಇದನ್ನ ಜನಪದ ಶೈಲಿಯಲ್ಲಿ. ನೋಡ್ರಿ, ನಿನ್ನೆಯನ್ನ ಹಸ ನಮ್ಮದು ಇತ್ತು, ಅದನ್ನು ಇವತ್ತು ನನ್ನ ತಂಗಿ ಗಿಣ್ಗಡುಬು ಮಾಡಿ ನನಗೆ ಕೊಟ್ಟಿದ್ದಾಳೆ. ಟೇಸ್ಟ್ ಯಾವ ರೀತಿ ಐತೆ ಅಂತ ನೋಡೋಣ ಬನ್ನಿ. ಅದ್ಭುತವಾಗೈತೆ ಸ್ನೇಹಿತರೆ, ಭಾಳ ರುಚಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ನ್ಯಾಚುರಲ್ನ ಫುಡ್ ತಿನ್ರಿ. ಗಿಣ್ಗಡುಬನ್ನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲ ಐತೆ, ನೋಡೋಣ ಯಾವ ರೀತಿ ಐತೆ ಅಂತ ನೋಡಿ ಹೇಳ್ತೀನಿ. ಚೆನ್ನಾಗಿದೆ. ನಮ್ಮ ಅಕ್ಕ ಯಾಕೆ ಇರಿಸು ಮುರ್ಸಾಕ್ತಾಳೆ ಗೊತ್ತಿಲ್ಲ. ಅಮೃತ ತಿಂದಂಗೆ ಆಗಿರ್ತೈತೆ. ಆಹಾ, ಸಖತ್ತಾಗೈತೆ. ಏನೇ ನಮ್ಮ ತಿನ್ನಬಿಟ್ಟು ಅಲ್ಲೇ ತಿಂದ. ನಮ್ಮ ನೆನಪಮ್ಮ ಹೆಂಗೆ ನೋಡ್ತದ. ನೀನು ತಿನ್ಬಾರ್ದಮ್ಮ, ಸಣ್ಣಳು. ಸೊ ಸ್ನೇಹಿತರೆ, ಇನ್ನೊಂದು ವಿಚಾರ ಏನಂದರೆ, ಸಣ್ಣ ಮಕ್ಕಳಿಗೆ ತಿನ್ನಿಸ್ಬಾರ್ದು. ಕೆಮ್ಮು ಅದೆಲ್ಲ ಆಗುತ್ತೆ. ಮುಂದೆ ದೊಡ್ಡರು ಆದಾಗ ಭಾಳ ತೊಂದರೆ ಆಗುತ್ತೆ, ನಮ್ಮ ಏಜಿಗೆ ಬಂದಾಗ. ಹಾಗಾಗಿ ಗಿಣ್ಗಡುಬು ಈ ಥರ ಎಲ್ಲ ತಿನ್ನಿಸ್ಬಾರ್ದು ಹುಡುಗರಿಗೆ, ಸಣ್ಣವರಿಗೆ. ನಮ್ಮ ಸಿದ್ದು ಯಾಕೋ ತಿನ್ನಲಿಲ್ಲ. ಒಂದು 5 ವರ್ಷ 6 ವರ್ಷ ಆದಮೇಲೆ ತಿನ್ನಿಸ್ಬೋದು, ಆದರೂ ಬೇಡ ಅಂತ ಅಷ್ಟೇ ಹುಡುಗರಿಗೆ. ಒಂದು ಸ್ವಲ್ಪ 7-8 ವರ್ಷ ಆದರೆ ಚಂದ ಮಕ್ಕಳಿಗೆ ತಿನ್ಸೋದೆ. ವೆರಿ ಟೇಸ್ಟಿಯಾಗೈತೆ. ಮಾಡ್ಕೊಂಡು ತಿನ್ನಿರಿ, ಗೊತ್ತಾಗುತ್ತೆ.